ನಮಸ್ಕಾರ ಸ್ನೇಹಿತರೆ ತುಂಬ ಯೂಟ್ಯೂಬರ್ಸ್ಗೆ ಆಗೋ ಸಮಸ್ಯೆ ಏನಂದರೆ ಹೊಸ ಯೂಟ್ಯೂಬರ್ಸ್ ಜಸ್ಟ್ ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ. ಅಂದರೆ ಈಗಷ್ಟೇ ಚಾನಲ್ ಸ್ಟಾರ್ಟ್ ಮಾಡಿ ಚಾನಲ್ ಮೇಲೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾರೆ. ಆದರೆ ಅವರ ವಿಡಿಯೋ ಮೇಲೆ ಥಂಬ್ನೇಲ್ ಹಾಕೋಕ್ಕೆ ಆಗ್ತಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿಡಿಯೋ ಮೇಲೆ ಥಂಬ್ನೇಲ್ ಹಾಕಲಿಕ್ಕೆ ಆಗ್ತಿಲ್ಲ. ಒಳ್ಳೆ ಥಂಬ್ನೇಲ್ ಮಾಡಿ ಅದನ್ನು ಸೆಟ್ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಇಲ್ಲಿ ನಾನು ಆ ಥಂಬ್ನೇಲ್ ಯಾಕೆ ಸೆಟ್ ಆಗ್ತಿಲ್ಲ ಹೇಳ್ತೀನಿ. ಅದಾದ ಮೇಲೆ ಸರಿಯಾಗಿ ಥಂಬ್ನೇಲ್ ನಾವು ನಮ್ಮ ವಿಡಿಯೋ ಮೇಲೆ ಸೆಟ್ ಮಾಡೋದು ಹೇಗೆ ಅದು ಕೂಡ ಹೇಳ್ತೇನೆ. ಸೊ ಥಂಬ್ನೇಲ್ ಹಾಕಲಿಕ್ಕೆ ಹೋದಾಗ ಅದು ಸೆಟ್ ಆಗಲ್ಲ ಯಾಕೆ ಅಂತ ನೋಡೋದಾದರೆ, ಕಾರಣ ಏನು ಅಂತ ನೋಡೋದಾದರೆ ಸ್ನೇಹಿತರೆ ನೋಡಿ, ಹೊಸ ಚಾನಲ್ ಕ್ರಿಯೇಟ್ ಮಾಡ್ತೀರಾ. ಹೊಸ ಚಾನಲ್ ಕ್ರಿಯೇಟ್ ಮಾಡಿದ ಮೇಲೆ ತುಂಬ ಸೆಟ್ಟಿಂಗ್ಸ್ ಎಲ್ಲ ಇರುತ್ತೆ ಚಾನಲ್ ಮೇಲೆ. ಅದ್ರ ಜೊತೆ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಕೂಡ ಇರುತ್ತೆ, ಅದು ಚಾನಲ್ ವೆರಿಫೈ ಮಾಡೋದು. ಅದನ್ನು ನೀವು ನಿಮ್ಮ ಮೊಬೈಲ್ ನಂಬರ್ನಿಂದ ಮಾಡಬೇಕಾಗಿರುತ್ತೆ. ಒಂದು ಮೊಬೈಲ್ ನಂಬರ್ನಿಂದ ವರ್ಷಕ್ಕೆ 2 ಯೂಟ್ಯೂಬ್ ಚಾನಲನ್ನು ವೆರಿಫೈ ಮಾಡ್ಕೋಬೋದು. ಇದು ಸರಿಯಾಗಿ ತಿಳ್ಕೊಳ್ಳಿ. ನೀವು ಒಂದಕ್ಕಿಂತ ಜಾಸ್ತಿ ಚಾನಲ್ ಮಾಡಿದರೆ ವರ್ಷಕ್ಕೆ ಒಂದು ಮೊಬೈಲ್ ನಂಬರ್ನಿಂದ 2 ಯೂಟ್ಯೂಬ್ ಚಾನಲ್ ವೆರಿಫೈ ಮಾಡ್ಬೋದು. ಮತ್ತೆ ಒಂದು ವರ್ಷದ ನಂತರ ಬಳಿಕ ಅದೇ ಮೊಬೈಲ್ ನಂಬರ್ ಬಳಸಿ ಮತ್ತೆ 2 ಯೂಟ್ಯೂಬ್ ಚಾನಲ್ ವೆರಿಫೈ ನೀವು ಮಾಡ್ಕೋಬಹುದು. ಸೊ ಇದಕ್ಕೆ ಅವಕಾಶ ಇದೆ. ಇನ್ನು ನೀವು ನಿಮ್ಮ ಚಾನಲನ್ನು ನಿಮ್ಮ ಮೊಬೈಲ್ ನಂಬರ್ನಿಂದ ವೆರಿಫೈ ಮಾಡಲಿಲ್ಲ ಅಂದರೆ ವಿಡಿಯೋ ಮೇಲೆ ನೀವು ಸ್ವತಃ ಕ್ರಿಯೇಟ್ ಮಾಡಿದ ಥಂಬ್ನೇಲ್ ಹಾಕೋಕ್ಕೆ ಆಗಲ್ಲ, ಸೆಟ್ ಮಾಡಲಿಕ್ಕೆ ಆಗಲ್ಲ. ಸೊ ಮೊದಲು ವೆರಿಫೈ ಮಾಡಬೇಕು. ಓಕೆ, ವೆರಿಫೈ ಆದಮೇಲೆ ನಿಮ್ಮ ಹತ್ರ YT ಸ್ಟುಡಿಯೋ ಆ್ಯಪ್ ಇಲ್ಲ ಅಂದರೆ ಅದನ್ನು ಪ್ಲೇಸ್ಟೋರ್ನಿಂದ ಮೊದಲು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈಗ YT ಸ್ಟುಡಿಯೋ ಆ್ಯಪ್ ಓಪನ್ ಮಾಡಿ, ಅಲ್ಲಿ ನಾವು ನಮ್ಮ ವಿಡಿಯೋಗೆ ಥಂಬ್ನೇಲ್ ಸೆಟ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಸೊ ಸ್ನೇಹಿತರೆ, ಮೊದಲು ನಾವು ಏನು ಮಾಡಬೇಕು, YT ಸ್ಟುಡಿಯೋ ಓಪನ್ ಮಾಡಿ. YT ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನೋಡಿ. ಸೊ ಇಲ್ಲಿ ಕೆಳಗಡೆ ನೋಡಿ ಡ್ಯಾಶ್ಬೋರ್ಡ್ ಕಂಟೆಂಟ್ ಅನಾಲಿಟಿಕ್ಸ್ ಕಾಮೆಂಟ್ಸ್ ಅಂತ ಇದೆ. ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಪ್ಲೋಡ್ ಮಾಡಿದ ಎಲ್ಲ ವಿಡಿಯೋ ಇಲ್ಲಿ ನಿಮ್ಗೆ ಕಾಣುತ್ತೆ. ಸೊ ಯಾವ ವಿಡಿಯೋಗೆ ನೀವು ಥಂಬ್ನೇಲ್ ಅಪ್ಲೋಡ್ ಮಾಡಬೇಕಾಗಿದೆ ಆ ವಿಡಿಯೋಗೆ ಕ್ಲಿಕ್ ಮಾಡಿ. ನಾನು ಫಸ್ಟ್ನಲ್ಲಿರೋ ಈ ಮುಂಬೈಯಿಂದ ನಿಮಗಾಗಿ ಮೆಸೇಜ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಂಥ ವಿಡಿಯೋ ನೀವು ಕ್ಲಿಕ್ ಮಾಡಿ ಒಂದು ವಿಡಿಯೋನ. ಸೊ ಒಂದು ವಿಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡಿ ಪೆನ್ಸಿಲ್ ಐಕನ್ ಕಾಣ್ತಿದೆ, ಮೇಲೆ ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಪೆನ್ಸಿಲ್ ಐಕನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಒಂದು ಪೆನ್ಸಿಲ್ ಐಕನ್ ಕಾಣ್ತಿದೆ ಇಮೇಜ್ ಮೇಲೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ 4 ಆಪ್ಷನ್ ಇಲ್ಲಿ ತೋರಿಸುತ್ತೆ ನಿಮಗೆ. ಫಸ್ಟ್ ಒಂದು ಇಮೇಜ್ ಕಾಣ್ತಾ ಇದೆ, ಇಲ್ಲಿ 3 ಇಮೇಜ್ ಕೆಳಗಡೆ ಕಾಣ್ತಾ ಇದೆ. ಇನ್ನು ಇಲ್ಲಿ ಕಸ್ಟಮ್ ಥಂಬ್ನೇಲ್ ಅಂತ ಇದೆ. ಸೊ ಕಸ್ಟಮ್ ಥಂಬ್ನೇಲ್ ಇದು ವೆರಿಫೈ ಮಾಡಿದ ನಂತರ ಈ ಆಪ್ಷನ್ ನಿಮ್ಗೆ ಕಾಣುತ್ತೆ. ಸೊ ಕಸ್ಟಮ್ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿ. ಬೈ ಡಿಫಾಲ್ಟ್ ಕೊಟ್ಟಿರುವಂಥ ಇಮೇಜಸ್ ಏನಿದೆ, ಥಂಬ್ನೇಲ್ಸ್ ಏನಿದೆ ಅದು ನಿಮ್ಮ ಹತ್ರ ಬಂದುಬಿಡುತ್ತೆ. ಬಟ್ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗಿರೋ ಥಂಬ್ನೇಲನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕಸ್ಟಮ್ ಥಂಬ್ನೇಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗಿ ನಿಮಗೊಂದು ಇಲ್ಲಿ ಇಮೇಜ್ ಕಾಣುತ್ತೆ. ನೀವು ಕ್ರಿಯೇಟ್ ಮಾಡಿರುವಂಥ ಥಂಬ್ನೇಲ್ ಇಲ್ಲಿ ಕಾಣುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ, ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಒಂದು ಬ್ಲೂ ಲೈನ್ ಕಾಣ್ತಾ ಇದೆ, ಚೇಂಜ್ ಅಂತ. ಸೊ ಇಲ್ಲಿ ಆ ಇಮೇಜ್ ಬಂದಿರುತ್ತೆ. ಸೊ ಬಂದ ತಕ್ಷಣ ಇಲ್ಲಿ ಮೇಲೆ ನೋಡಿ ಡನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಸೆಟ್ ಆಗುತ್ತೆ. ಸೆಟ್ ಆದ ತಕ್ಷಣ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ. ಸೊ ಈ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಇಲ್ಲಿ ಸೇವ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ನಿಮ್ಮ ಚಾನಲ್ಗೆ ಥಂಬ್ನೇಲ್ ಸೆಟ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಸ್ನೇಹಿತರೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಹಾಕಲಿರುವ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ, ಅದರಿಂದ ವಿಡಿಯೋ ಮಿಸ್ ಆಗಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.